ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದಾತ್ಮ ಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಮಹಾಭಾರತದ ಆತ್ಮೀಯ ಪ್ರೇಕ್ಷಕರೇ, ವೀಕ್ಷಕರೇ, ಆಸಕ್ತರೇ, ಪ್ರಪಂಚ ಪ್ರಸಿದ್ಧ ತತ್ವಜ್ಞಾನ ಕ್ಷೇತ್ರದ ಗೌರೀಶಂಕರದಲ್ಲಿ ವಿರಾಜಮಾನವಾಗಿರತಕ್ಕಂಥ ಭಗವದ್ಗೀತೆಯ ಸ್ಥೂಲ ದರ್ಶನವನ್ನು ನಾವು ಮಾಡ್ತಾ ಇದ್ದೇವೆ. 18 ಅಧ್ಯಾಯಗಳು, ಮೊದಲ ಅರ್ಧ 9 ಅಧ್ಯಾಯಗಳು ಮುಗಿದಿದೆ. ಇನ್ನು 9 ಅಧ್ಯಾಯಗಳಿದೆ. ಈ 9 ಅಧ್ಯಾಯಗಳಲ್ಲಿ ವಿವಿಧ ಕೋನಗಳ ಚಿಂತನೆ ನಡೆದಿದೆ. ಅಂದ್ರೆ 9 ವಿಧದ ಯೋಗಗಳನ್ನು ಕುರಿತು ಕೃಷ್ಣ ಚಿಂತನೆ ಮಾಡಿದ್ದಾನೆ. ಕೃಷ್ಣ ಹೇಳಿದ್ದಾನೆ, ಸರ್ವಸ್ವವು ತಾನೇ ಅಂತ. ಅಹಂ ಕ್ರತುರಹಂ ಯಜ್ಞ, ನಾನೇ ಯಜ್ಞ, ನಾನೇ ಯಜ್ಞದ ಅಧಿಪತಿ. ಕುಮಾರವ್ಯಾಸ ಬಹಳ ತುಂಬಾ ಸುಂದರವಾಗಿ ಹೇಳ್ತಾನೆ. ಭೀಷ್ಮಾಚಾರ್ಯರ ಕೈನಲ್ಲಿ ಹೇಳಿಸ್ತಾನೆ ಕುಮಾರವ್ಯಾಸ. ಯಜ್ಞದಧಿಪತಿ ಈತ, ಈತನು ಯಜ್ಞ ಪುರುಷನು, ಸೃಕ್ ಸೃವಾದಿ ಯಜ್ಞ ಸಾಧನವೀತ, ಈತನು ಮಂತ್ರಕಾಲಾತ್ಮ. ಯಜ್ಞವೀತನು, ಕರ್ಮವೀತನು, ಯಜ್ಞದಲ್ಲಿ ಯಜಮಾನನೀತನು, ಯಜ್ಞ ಫಲವೀ ದೇವಕೀ ಸುತನೆಂದನ ಭೀಷ್ಮ. ಅಂದ್ರೆ ಯಜ್ಞದ ಸರ್ವ ಕೋನಗಳಿಂದಲೂ ಸರ್ವವೂ ಶ್ರೀಕೃಷ್ಣನೇ ಅಂತ. ಅಹಂ ಕೃತುರಹಂ ಯಜ್ಞ ಸ್ವಧಾಹ ಮಹಾಔಷಧಂ ಅಂತ ಏನನ್ನ ಕೃಷ್ಣ ಭಗವದ್ಗೀತೆಯ 9ನೇ ಅಧ್ಯಾಯದಲ್ಲಿ ಹೇಳಿದ, ಅದನ್ನು ಕುಮಾರವ್ಯಾಸ ತುಂಬಾ ಸುಂದರವಾಗಿ ಭೀಷ್ಮಾಚಾರ್ಯರ ಹತ್ರ ಹೇಳಿಸ್ತಾರೆ. ಸರ್ವಸ್ವವೂ ಆಗಿರತಕ್ಕಂತಹ ಕೃಷ್ಣನ ಸಾನ್ನಿಧ್ಯವನ್ನ, ಕೃಷ್ಣನ ಪ್ರಭಾವವನ್ನ, ಕೃಷ್ಣ ಇರತಕ್ಕ ಜಾಗವನ್ನ, ಕೃಷ್ಣಾಂಶ ಸಂಭೂತರನ್ನ ಹೇಗೆ ನೋಡೋದು? ಕೃಷ್ಣ ಸಾನ್ನಿಧ್ಯವನ್ನು ದರ್ಶಿಸುವುದು ಹೇಗೆ ಅನ್ನುವುದು 2ನೇ ಭಾಗದ 9 ಅಧ್ಯಾಯಗಳ ಮೂಲಭೂತ ಪ್ರಶ್ನೆ. ಉಳಿದ 9 ಅಧ್ಯಾಯಗಳು ಆ ಪರಮಾತ್ಮನ ಸಾನ್ನಿಧ್ಯವನ್ನು ಕುರಿತಂತಹ ಮತ್ತೊಂದಷ್ಟು ಚರ್ಚೆ. ಅದಕ್ಕೆ ದೋಹದವಾಗಿ ಅರ್ಜುನನ ಪ್ರಶ್ನೆ. ಹೀಗಾಗಿ 10ನೆಯ ಅಧ್ಯಾಯಕ್ಕೆ ವಿಭೂತಿ ಯೋಗ ಅನ್ನತಕ್ಕಂಥ ಹೆಸರು ಪ್ರಾಪ್ತವಾಗಿದೆ. ಆ ವಿಭೂತಿ ಯೋಗವನ್ನು ನಾವು ದರ್ಶನ ಮಾಡೋಣವೇ? ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ವ್ಯಾಸಂ ವಾಗ್ದೇವೀಂ ಚೈವ ತತೋ ಜಯಮುದೀರಯೇತ್. ಭೂತಿ ಅಂದ್ರೆ ಐಶ್ವರ್ಯ, ವಿಭೂತಿ ಅಂದ್ರೆ ವಿಶಿಷ್ಟವಾದ ವಿಶೇಷವಾದ ಐಶ್ವರ್ಯ, ಮಹದೈಶ್ವರ್ಯ, ಅನುಪಮ ಐಶ್ವರ್ಯ, ಅಸದೃಶ ಐಶ್ವರ್ಯ. ಅದಕ್ಕೆ ಸಮಾನವಾದ್ದು ಮತ್ತೊಂದು ಇಲ್ಲ ಅಂತ ಅಸಾಮಾನ್ಯ ಐಶ್ವರ್ಯ, ಅಸಾಮಾನ್ಯ ದರ್ಶನ, ಅಸಾಮಾನ್ಯ ಸ್ಥಾನ. ಹೀಗಾಗಿ ವಿಭೂತಿ ಯೋಗಕ್ಕೆ ತನ್ನದೇ ಆದಂತಹ ಒಂದು ಪ್ರಾಮುಖ್ಯತೆ ಇದೆ. ಏಕೆ ಎಂದರೆ ಅರ್ಜುನ ಕೇಳುವ ಪ್ರಶ್ನೆಗೆ ಕೃಷ್ಣ ಕೊಡತಕ್ಕಂಥ ಸರ್ವವ್ಯಾಪ್ತಿಯಾದ ಉತ್ತರ. ಎಲ್ಲೆಲ್ಲೂ ನಾನಿದೀನಯ್ಯ ಅಂತ. ಅಧ್ಯಾಯದ ಪ್ರಾರಂಭದಲ್ಲಿ ಏನೇ ಕೃಷ್ಣ ಹೇಳ್ತಾರೆ, ಯೋ ಮಾಂ ಅಜಂ ಅನಾದಿಂಚ ವೇತ್ತಿ ಲೋಕಮಹೇಶ್ವರಂ. ಯಾರು ನನ್ನನ್ನು, ಯೋ ಮಾಂ ಅಜಂ ಅನಾದಿಂಚ,
ನಾನು ಹುಟ್ಟು ಸಾವುಗಳನ್ನು ಮೀರಿದಾತ. ಅಜಾತ ಅಂದ್ರೆ ಹುಟ್ಟುವುದೇ ಇಲ್ಲ. ಹುಟ್ಟುವುದೇ ಇಲ್ಲ ಅಂದ್ರೆ ಸಾಯುವ ಮಾತೇ ಇಲ್ಲ. ಅಂದ್ರೆ ಸದಾ ಸರ್ವದಾ ಸರ್ವಕಾಲಗಳಲ್ಲಿಯೂ ಇರತಕ್ಕಂತಹ ಶಾಶ್ವತ ಸ್ವರೂಪ ಅಂತ. ಅಜಂ ಅನಾದಿ, ಆದಿ ಇಲ್ಲ ಅಂತ್ಯ ಇಲ್ಲ. ಯೋಮಾಂ ಅಜಂ ಅನಾದಿಂಚ ವೇತ್ತಿ ಲೋಕಮಹೇಶ್ವರಂ. ಈ ಇಡೀ ಲೋಕಕ್ಕೆ ಯಾರು ಈಶ್ವರ, ಯಾರು ವಿಭು, ಯಾರು ರಾಜ, ಯಾರು ಈ ಇಡೀ ಬ್ರಹ್ಮಾಂಡದ ಆಗು ಹೋಗುಗಳಿಗೆಲ್ಲ ಕಾರ್ಯಕರ್ತ. ವೇತ್ತಿ ಲೋಕ ಮಹೇಶ್ವರಂ ಯೋಮಾಂ, ಯಾರು ನನ್ನನ್ನ ಅನಾದ್ಯನಂತ ಪುರುಷ, ಇಡೀ ಲೋಕಕ್ಕೆ ಮಹೇಶ್ವರ ಅಂತ ತಿಳಿದುಕೊಂಡಿದ್ದಾರೋ, ವೇತ್ತಿ ಯಾರು ಹೀಗೆ ತಿಳಿದುಕೊಂಡಿದ್ದಾರೋ ಅವರೆಂಥವರಪ್ಪ ಅಂದ್ರೆ ಅಸಮ್ಮೂಢ ಸಮರ್ಥ್ಯೇಷು. ಅವರು ಮರ್ತ್ಯರಾದರು, ಮನುಷ್ಯರಾದರು, ಅಸಮ್ಮೂಢ, ಅವರು ಮೂಢರಲ್ಲ, ಅಂದ್ರೆ ಮೇಧಾವಿಗಳು. ಅಸಮ್ಮೂಢ ಸಮರ್ಥ್ಯೇಷು ಸರ್ವಪಾಪೈ ಪ್ರಮುಚ್ಯತೆ. ಯಾರು ಈ ರೀತಿಯಲ್ಲಿ ಭಾವಿಸಿದ್ದಾರೋ ಅವರ ಪಾಪಗಳನ್ನೆಲ್ಲ ನಾನು ನಿವಾರಣೆ ಮಾಡಿಬಿಡುತ್ತೇನೆ. ಅವರಾಗಿರ್ತಾರಪ್ಪ ಅಂದ್ರೆ ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತಃ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಅವರು ಮಚ್ಚಿತ್ತ, ಯಾವಾಗಲೂ ನನ್ನಲ್ಲಿಯೇ ಮನಸ್ಸನ್ನು ಇಟ್ಟಿರುತ್ತಾರೆ. ಅಂದ್ರೆ ಅವರಿಗೆ ಬೇರೆಯ ಲೌಕಿಕ ವಿಷಯಗಳ ಬಗ್ಗೆ ಅಷ್ಟೊಂದು ಪ್ರಾಧಾನ್ಯತೆ ಇಲ್ಲ. ಮದ್ಗತ ಪ್ರಾಣ, ಅವ್ರ ಪ್ರಾಣವೆಲ್ಲ ನಂದೇ ಎಂದ್ಕೊಂಡ್ಬಿಟ್ಟಿರ್ತಾರೆ. ನನ್ನಲ್ಲಿಯೇ ಅವರು ತಮ್ಮ ಪ್ರಾಣಗಳನ್ನು ಅರ್ಪಿಸಿರುತ್ತಾರೆ. ಬೋಧಯಂತಹ ಪರಸ್ಪರ, ನನ್ನ ಬಗ್ಗೆ ಹಲವಾರು ರಹಸ್ಯಗಳಿದೆ. ಮೇಲ್ನೋಟಕ್ಕೆ ಕಾಣುವುದೇ ಒಂದು, ಅದರ ಅಂತರ್ಗತ ಭಾವವೇ ಒಂದು, ಸತ್ಯ ದರ್ಶನವೇ ಒಂದು. ಆ ರೀತಿ ಸಾಮಾನ್ಯ ದರ್ಶನಕ್ಕೆ ಕಾಣದ ಅಸಾಮಾನ್ಯ ಸತ್ಯ ದರ್ಶನವನ್ನ ಬೋಧಯಂತಃ ಪರಸ್ಪರಂ, ಪರಸ್ಪರ ಹೇಳಿಕೊಳ್ತಾರೆ. ಇದಲ್ಲಪ್ಪ ಕೃಷ್ಣ ಅಂದ್ರೆ. ಕೃಷ್ಣನನ್ನ ಚೋರ ಅಂತ ಕರೀತಾರೆ ಸಾಮಾನ್ಯವಾಗಿ. ಇಡೀ ಭಾಗವತದಲ್ಲೋ ಮಹಾಭಾರತದಲ್ಲೋ ಜಾಲಾಡಿ ಬಿಟ್ಟರೆ ಆತ ಕಳ್ತನ ಮಾಡಿದಕ್ಕೆ ಅದು ಸಾಕ್ಷ್ಯವೇ ಸಿಗಲ್ಲ. ಬೆಣ್ಣೆಗದ್ದ ಅಂದ್ಬಿಡ್ತಾರೆ. ರಾಜಕುಮಾರ ಅನ್ರಿ, ರಾಜಕುಮಾರ ಯಾಕೆ ಬೆಣ್ಣೆ ಕದಿಬೇಕು? ನಂದ ರಾಜನ ಮನೆಯಲ್ಲಿ 100 ಹಸುಗಳಿದೆ, ಬೇಕಾದಷ್ಟು ಬೆಣ್ಣೆ ಸಿಗುತ್ತೆ. ಬೆಣ್ಣೆ ಕದ್ದ ಅಂದ್ರೆ ಯಾರು ಕೃಷ್ಣನಿಗೆ ಅತ್ಯಂತ ಸಾಮೀಪ್ಯದಲ್ಲಿರುತ್ತಾರೋ ಅವರ ಮನೆಯ ಬೆಣ್ಣೆಯನ್ನ, ಅವರ ಮನಸ್ಸನ್ನ, ಅವರ ಹೃದಯವನ್ನ, ಅದನ್ನ ಅವನು ಕದೀತಾನೆ ಎನ್ನುವ ಅಂತರಾರ್ಥ. ಅದನ್ನು ಅರ್ಥ ಮಾಡಿಕೊಳ್ಳಬೇಕೇ ವಿನಃ ಬೆಣ್ಣೆಗದ್ದ ಅಂತ ಹೇಳೋದಲ್ಲ. ಬೋಧಯಂತಹ, ಇದನ್ನು ಬೋಧಿಸಬೇಕು. ಬೋಧಯಂತಹ ಪರಸ್ಪರ ಕಥಯಂತಶ್ಚ ಮಾಂ ನಿತ್ಯ, ಪ್ರತಿನಿತ್ಯ ಸಂದರ್ಭ ಸಿಕ್ಕಾಗೆಲ್ಲ ನನ್ನ ಲೀಲೆಗಳನ್ನ, ನನ್ನ ಕಥೆಗಳನ್ನ, ಪ್ರಸಿದ್ಧವಾಗಿರತಕ್ಕಂಥ ನನ್ನ ಚಟುವಟಿಕೆಗಳನ್ನ, ನಾನು ಮಾಡಿರತಕ್ಕಂಥ ಕಾರ್ಯಗಳನ್ನು ಕುರಿತು ಕಥೆಗಳನ್ನು ಹೇಳ್ತಾ ಇರ್ತಾರೆ. ತುಷ್ಯಂತಿ ಚ ರಮಂತಿ ಚ, ಅದರಿಂದ ತುಷ್ಟರಾಗಿರ್ತಾರೆ, ಪುಷ್ಟರಾಗಿರ್ತಾರೆ, ಸಮಾಧಾನವಾಗಿರ್ತಾರೆ. ರಮಂತಿ ಚ, ಸಂತೋಷ ಪಡ್ತಾ ಇರ್ತಾರೆ. ಎಲ್ಲದರ ಅರ್ಥ ಏನು ಅಂದರೆ, ಯಾರು ನನ್ನ ಭಕ್ತರಾಗಿರುತ್ತಾರೆಯೋ ಅವರು ತಮ್ಮ ಸ್ವಂತವನ್ನು ಶೂನ್ಯ ಮಾಡಿ ಸದಾ ನನ್ನಲ್ಲಿ ಲೀನರಾಗಿರುತ್ತಾರೆ. ಅವರಿಗೆ ಅಹಂಕಾರವೇ ಇರೋದಿಲ್ಲ, ತಮ್ಮದು ಅನ್ನತಕ್ಕಂಥದ್ದೇನೂ ಇರೋದೇ ಇಲ್ಲ. ಸರ್ವವೂ, ಸಕಲವೂ, ಎಲ್ಲ ಕಾಲವೂ
ದೈವಧ್ಯಾನದಲ್ಲಿರುತ್ತಾರೆ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತನ್ ಏನ ಮಾಂ ಉಪಯಾಂತತಿ. ತೇಷಾಂ ಅಂಥವ್ರು ಸತತಯುಕ್ತಾನಾಂ ಯಾವಾಗಲೂ ಧ್ಯಾನ ತತ್ಪರರಾಗಿ ನನ್ನ ಯೋಚನೆಯಲ್ಲಿಯೇ ಇದ್ದು ಭಜತಾಂ ಪ್ರೀತಿಪೂರ್ವ ನನ್ನ ಭಜನೆ ಮಾಡ್ತಾರೆ. ಅವರು ಧ್ಯಾನ ಮಾಡ್ತಾರೆ, ಪಾರಾಯಣ ಮಾಡ್ತಾರೆ, ಜಪ ಮಾಡ್ತಾರೆ, ಅಧ್ಯಯನ ಮಾಡ್ತಾರೆ ಸತತವು. ಅಂತಹವರಿಗೆ ದದಾಮಿ ಬುದ್ಧಿಯೋಗಂ, ಅಂತಹವರಿಗೆ ನಾನು ಬುದ್ಧಿಯೋಗವನ್ನು ಉಂಟು ಮಾಡುತ್ತೇನೆ. ಅಂದರೆ ಅವರಿಗೆ ನಾನು ಜ್ಞಾನಯೋಗವನ್ನು ಪ್ರಸಾದಿಸುತ್ತೇನೆ. 4ನೇ ಅಧ್ಯಾಯದಲ್ಲಿ ನಾವು ಜ್ಞಾನಯೋಗ ಅಂದ್ರೆ ಏನು ಅನ್ನುವುದನ್ನು ಚರ್ಚೆ ಮಾಡಿದ್ದೇವೆ. ದದಾಮಿ ಕೊಡು, ಬಹಳ ನೇರವಾಗಿ ಕೃಷ್ಣ ಹೇಳ್ತಾ ಇದ್ದೇನೆ. ದದಾಮಿ ತಂ ಬುದ್ಧಿಯೋಗಂ ತಂ ಏನ ಮಾಂ ಉಪಯಾಂತಿ, ನನ್ನ ಹತ್ತಿರಕ್ಕೆ ಬರುವುದು ಹೇಗೆ ಅನ್ನುವುದನ್ನು ತಿಳಿಸತಕ್ಕಂತಹ ಜ್ಞಾನಯೋಗವನ್ನು ಹೇಳ್ತೀನಿ, ಬುದ್ಧಿಯೋಗವನ್ನು ಹೇಳ್ಕೊಡ್ತೀನಿ. ಈ ವಿವರಣೆಯಲ್ಲಿ ಕೃಷ್ಣ ಹೇಳ್ತಾ ಇರತಕ್ಕಂಥ ಒಂದು ಭರವಸೆಯ ಮಾತು ಅಂದ್ರೆ, ನೀವು ಕೃಷ್ಣ ಭಕ್ತರಾದರೆ, ನಿಮಗೆ ಕೃಷ್ಣನಲ್ಲಿ ನಂಬಿಕೆ ಇದ್ದರೆ, ನೀವು ಕೃಷ್ಣನನ್ನು ಆರಾಧ್ಯ ದೈವ ಅಂತ ಒಪ್ಪುವುದಾದರೆ ನೀವು ಯಾವುದೋ ಗುರುವನ್ನು ಹುಡುಕೊಂಡು ಹೋಗಬೇಕಾಗಿಲ್ರಿ. ಆತನೇ ಕರುಣಿಸುತ್ತಾನೆ. ಯಾರೋ ಒಬ್ಬ ಗುರುವನ್ನು ಎಳ್ಕೊಂಡ್ಬಂದು ಕೂಡಿಸ್ತಾನೆ ನಿಮ್ಮ ಮುಂದೆ. ನೀವು ಅರಸಿ ಹೋಗಬೇಕಾದ್ದಿಲ್ಲ. ದದಾಮಿ ಭರವಸೆ ಕೊಡ್ತಾ ಇದ್ದೀನಿ, ನಾನು ಕೊಡ್ತೀನಿ ಕಣೆ ನಿಂಗೆ. ದದಾಮಿ ಬುದ್ಧಿಯೋಗಂ, ನೇರವಾಗಿ ಕೊಡ್ತಾನ, ಯಾರ ಮೂಲಕ ಆದ್ರೂ ಕೊಡಿಸ್ತಾನ. ಅಂತೂ ಇದು ಕೃಷ್ಣನ ಹೊಣೆ. ನಿಮ್ಮನ್ನು ನೀವು ಅರ್ಪಣೆ ಮಾಡಿಕೊಳ್ಳುವುದಷ್ಟೇ ನಿಮ್ಮ ಜವಾಬ್ದಾರಿ. ನಾನು ನಿನ್ನವನು, ಶ್ರೀರಾಮನ ಮಾತದು ಶ್ರೀಮದ್ ರಾಮಾಯಣದಲ್ಲಿ. ಸಕೃದ್ಯೇವ ಪ್ರಪನ್ನಾಯ ತವ ಅಸ್ಮೀತಿ ಚ ಯಾಚತೆ. ಯಾರೇ ಆಗಲಿ ಕಣೆ, ತವ ಅಸ್ಮಿ, ನಾನು ನಿನ್ನೋನು ಅಂತ ಹೇಳಿದರೆ ಸಾಕು, ನಾನು ಅವರಿಗೆ ರಕ್ಷಣೆ ಕೊಡ್ತೀನಿ. ಏತದ್ ವ್ರತಂ ಮತಂ ಮಮ, ಶ್ರೀರಾಮರು ಹೇಳಿ ಅದ್ ನನ್ನ ವ್ರತ. ಹಾಗೆ ಕೃಷ್ಣ ಹೇಳ್ತಾ ಇದ್ದಾನೆ, ದದಾಮಿ ಬುದ್ಧಿಯೋಗಂ, ಯಾರು ನನ್ನನ್ನು ಆಶ್ರಯಿಸುತ್ತಾರೋ ಅವರಿಗೆ ನಾನು ಬುದ್ಧಿಯೋಗವನ್ನು ಕೊಡುತ್ತೇನೆ. ಹಾಗೆ ಕೊಡುವುದರ ಮೂಲಕ ಅವರು ನನ್ನಲ್ಲಿಗೆ ಬರಬಹುದು. ಏನ ಮಾಂ ಉಪಯಾಂತಿತೆ, ಅವರು ನನ್ನಲ್ಲಿಗೆ ಬಂದು ಹೇಗೆ ಸೇರಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಇದನ್ನೆಲ್ಲ ಕೇಳಿದ ಮೇಲೆ ಅರ್ಜುನ ಕೇಳ, ಅಪ್ಪ ಇಷ್ಟು ವರ್ಷಗಳು ನಿನ್ ಜೊತೆ ಇದ್ದೇ, ನೀನು ಯಾರು ಅಂತ ನನಗೆ ಗೊತ್ತಾಗಲಿಲ್ಲ. ಇಷ್ಟು ದಿವಸ ನಾನು ನಿನ್ನನ್ನ ನನ್ನ ಬಂಧು, ನನ್ನ ಸ್ನೇಹಿತ, ನನ್ನ ಆಪ್ತ, ನನ್ನ ಮಾರ್ಗದರ್ಶಿ ಹೀಗೆ ಅಂದುಕೊಂಡಿದ್ನೇ ವಿನಃ, ಇದನ್ನೆಲ್ಲ 11ನೇ ಅಧ್ಯಾಯದಲ್ಲಿ ಮುಂದೆ ಹೇಳ್ತಾನೆ, ವರ್ಣನೆ ಮಾಡಿ ಹೇಳ್ತಾನೆ, ಹಾಗೆ ಅಂದ್ಕೊಂಡ್ಬಿಟ್ಟಿದ್ದೆ ನಾನು ನಿನ್ನನ್ನ ಅಂತ. ಹಾಗೆ ಅಂದುಕೊಂಡಿದ್ನೇ ವಿನಃ ನೀನು ಇಂಥ ಪರಮಶಕ್ತ, ಸರ್ವವ್ಯಾಪ್ತ, ಸರ್ವಾಂತರ್ಯಾಮಿ ಅಂತ ನಂಗೆ ಗೊತ್ತಾಗಲಿಲ್ಲ. ಆದ್ರಿಂದ ನಾನೊಂದು ಪ್ರಶ್ನೆ ಕೇಳ್ತಾ ಇದ್ದೆ, ಕಥಂ ವಿದ್ಯಾಮಹಂ ಯೋಗಿನ್ ತ್ವಾಂ ಸದಾ ಪರಿಚಿಂತಯನ್ ಕೇಶು ಕೇಶು ಚ ಭಾವೇಶು ಚಿಂತ್ಯೋಸಿ. ಬಹಳ ಪ್ರಧಾನವಾದಂತಹ ಒಂದು ಪ್ರಶ್ನೆ. ಕಥಂ ವಿದ್ಯಾಂ ಅಹಂ ಯೋಗಿನ್. ಅಪ್ಪ ಯೋಗ ಪುರುಷ, ಚಿಂತ್ಯೋಸು ಭಗವನ್ಮಯ, ನಾನು ನಿನ್ನನ್ನ ಚಿಂತಿಸಬೇಕು. ಇಷ್ಟೊಂದು ಪಟ್ಟಿ ಕೊಟ್ಟಿದೀಯೋ, ಕೀರ್ತನೆ ಮಾಡು, ಭಜನೆ ಮಾಡು, ಜಪ ಮಾಡು, ಮಾತಾಡು, ನನ್ನ ಬಗ್ಗೆ ಕಥೆ ಹೀಗೇನೇನೋ ಹೇಳ್ಬಿಟ್ಟಿದೀಯ ನೀನು. ನನಗೆ ಕಾಣಿಸ್ಬೇಕು. ನೀನು ಕಾಣಿಸ್ತೀಯ? ನೀನು ಅಷ್ಟು ಶುಭ ಕಾಣಿಸಲ್ಲ ನೀನು. ಆದ್ರೆ ನಾನು ನನ್ನ ಕಣ್ಣಿಗೆ ಕಾಣಿಸುವ
ಯಾವುದಾದರೂ ದೃಶ್ಯಗಳನ್ನು ನೀನು ಹೇಳಿದರೆ, ಇಲ್ಲಿ ನಾನು ಇದೀನಿ ಕಣಯ್ಯ ನೋಡು ಅಂತ ಹೇಳಿದರೆ ಅಂಥದ್ರ ಕಡೆ ನಾನು ಗಮನ ಕೊಡ್ತೀನಿ. ತ್ವಾಂ ಸದಾ ಪರಿಚಿಂತೆ, ನಿನ್ನನ್ನು ಸದಾ ಚಿಂತನೆ ಮಾಡುವಂತೆ. ಕೇಶು ಕೇಶು ಚ ಭಾವೇಶು, ಯಾವ ಯಾವ ಭಾವಗಳಲ್ಲಿ ಯಾವ ಯಾವ ರೂಪಗಳಲ್ಲಿ ನಾನು ನಿನ್ನನ್ನು ಸುಲಭವಾಗಿ ನೋಡಬಹುದು. ಅದಕ್ಕೆ ಕೃಷ್ಣ ಒಂದು ದೊಡ್ಡ ಪಟ್ಟಿನೇ ಕೊಟ್ಟು, ಆದಿತ್ಯಾನಾಮಹಂ ವಿಷ್ಣು ಜ್ಯೋತಿಷಾಂ ರವಿರಂಶುವಾನ್. 12 ಆದಿತ್ಯರಿದ್ದಾರೆ. ಧಾತ, ಅರ್ಯಮ, ಮಿತ್ರ, ಅಂಶುಮಾನ್, ತ್ವಷ್ಟ, ವಿಷ್ಣು, ಇಂದ್ರ, ಪೂಷ, ವಿವಸ್ವಾನ್, ಪರ್ಜನ್ಯ, ಅಂಶ, ಭಗ. ಹೀಗೆ ಈ 12 ಆದಿತ್ಯರಲ್ಲಿ ಆದಿತ್ಯಾನಾಂ ಅಹಂ ವಿಷ್ಣು ಜ್ಯೋತಿಷಾಂ ರವಿರಂಶುಮಾನ್. ಜ್ಯೋತಿಗಳು ಬೇಕಾದಷ್ಟು ಕೋಟಿ ಕೋಟಿ ಸಂಖ್ಯೆಯಲ್ಲಿ, ಅದರಲ್ಲಿ ನಾನು ರವಿ. 12 ಆದಿತ್ಯರು ಅಂತ ಹೆಸರುಗಳೆಲ್ಲ ಇದೆ. ಮರೀಚಿ, ಪೂಷ, ಅವನಿಗೂ ಪೂಷ ಅಂತ ಕರೀತಾರೆ, ಮಾರ್ತಾಂಡ, ಸೂರ್ಯ, ಖಗ, ಬೇಕಾದಷ್ಟು ಹೆಸರಿದೆ. ಅದರಲ್ಲಿ ನಾನು ರವಿ. ಮರೀಚಿರ್ ಮರುತಾಂ ಅಸ್ಮಿ. ಮುರುತ್ತುಗಳು 3500 ಎಷ್ಟು ಹೇಳ್ತಾರೆ ವೇದದಲ್ಲಿ, ಅಷ್ಟೊಂದು ಮುರುತ್ತುಗಳಿವೆ. ಆ ಮುರುತ್ತುಗಳಲ್ಲಿ ಮರೀಚಿ ಎನ್ನತಕ್ಕಂಥ ಮುರುತ್ತು ನಾನು. ನಕ್ಷತ್ರಾಣಾಮಹಂ ಶಶಿ. ರಾತ್ರಿಯ ಹೊತ್ತು ಗಗನದಲ್ಲಿ ಕೋಟಿ ಕೋಟಿ ನಕ್ಷತ್ರಗಳು ಕಾಣುತ್ತೆ. ವಿಜ್ಞಾನಿಗಳು ಚಂದ್ರನನ್ನು ಉಪಗ್ರಹ ಅಂತ ಕರೆದಿದ್ದಾರೆ, ಆದರೆ ಕವಿ ಹೃದಯಕ್ಕೆ ಚಂದ್ರನೂ ಒಬ್ಬ ನಕ್ಷತ್ರವಾಗಿ ಕಾಣಿಸ್ತಾನೆ. ಆ ರಾತ್ರಿಯ ಹೊತ್ತು ಆ ಕೋಟಿ ನಕ್ಷತ್ರಗಳ ಮಧ್ಯದಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಕಾಣಿಸ್ತಕ್ಕಂಥದ್ದು ಚಂದ್ರ. ಅದಕ್ಕೆ ಚಂದ್ರನನ್ನೂ ಒಂದು ನಕ್ಷತ್ರ ಅಂತ ಕವಿ ಹೃದಯ ಹೇಳಿ ನಕ್ಷತ್ರಾಣಾಮಹಂ ಶಶಿ. ವೇದಾನಾಂ ಸಾಮವೇದೋಸ್ಮಿ. 4 ವೇದಗಳಿದೆ. ಆ ವೇದಗಳಲ್ಲಿ ನಾನು ಸಾಮವೇದ, ಋಗ್, ಯಜುಸ್, ಸಾಮ, ಅಥರ್ವಣಗಳಲ್ಲಿ ನಾನು ಸಾಮವೇದ ಕಣೆ. ತುಂಬ ಮನೋಹರವಾಗಿರತಕ್ಕಂಥದ್ದು, ಬಹಳ ದೊಡ್ಡದು, ಬಹಳ ಬೃಹತ್ತಾದ್ದು. ಋಗ್ವೇದ ಮೊಟ್ಟ ಮೊದಲನೇದಿರಬಹುದು. ಆ ಋಗ್ವೇದದ ಮಂತ್ರಗಳನ್ನೇ ತಗೊಂಡು ಸಾಮವೇದ ಸಂಗ್ರಹಿಸಲ್ಪಟ್ಟಿರಬಹುದು. ಆದರೆ ಅದು ಕೊಡತಕ್ಕಂಥ ಮಾಧುರ್ಯ, ಗಾನ. ನಾನು ವೇದಾನಾಂ ಸಾಮವೇದೋಸ್ಮಿ ದೇವಾನಾಮಸ್ಮಿ ವಾಸವ. ಸಾವಿರಾರು ದೇವತೆಗಳಿದ್ದಾರೆ, ಅಷ್ಟದಿಕ್ಪಾಲಕರೇ ಇದ್ದಾರೆ, ನವಗ್ರಹ ಬೇಕಾದಷ್ಟಿದೆ. ಸಾಧ್ಯರು, ಸಿದ್ಧರು, ಖಗರು, ಖೇಚರರು, ಕಿಂಪುರುಷರು, ಕಿನ್ನರರು ಎಲ್ಲ ಇದ್ದಾರೆ. ಅದರಲ್ಲಿ ನಾನು ದೇವೇಂದ್ರ. ಹೀಗೆ ಒಂದು ದೊಡ್ಡ ಪಟ್ಟಿ ಬರುತ್ತೆ. ಮಹರ್ಷೀಣಾಂ ಭೃಗುರಹಂ ಗಿರಾಮಪ್ಯೇಕಮಕ್ಷರಂ. ಮಹಾಋಷಿಗಳಲ್ಲಿ ನಾನು ಭೃಗು. ಭೃಗು ಅನ್ನತಕ್ಕಂಥ ಋಷಿ ಬ್ರಹ್ಮಸತ್ವವನ್ನ, ಬ್ರಹ್ಮದರ್ಶನವನ್ನು ಮಾಡೋದಕ್ಕೆ ತಪಸ್ಸು ಮಾಡಿದ. ರಾಮ ಶಸ್ತ್ರಭೃತಾಮಹಂ. ಬಾಣವನ್ನು ಹಿಡಿದರ್ಥ ಧನುರ್ಧಾರಿಗಳಲ್ಲಿ ನಾನು ಶ್ರೀರಾಮಚಂದ್ರ. ರುದ್ರಾಣಾಂ ಶಂಕರಶ್ಚಾಸ್ಮಿ. ಬಹಳ ದೊಡ್ಡ ಪಟ್ಟಿ, ಸುಮ್ಮನೆ ಯಾವುದೋ 1-2-3 ಹೇಳ್ತಾ ಇದ್ದೆ. ರುದ್ರಾಣಾಂ ಶಂಕರಶ್ಚಾಸ್ಮಿ. ಏಕಾದಶ ರುದ್ರರಿದ್ದಾರೆ. ಏಕಪಾತ್, ಮುಕಣ್ಣ, ತ್ರ್ಯಂಬಕ, ಮಹೇಶ್ವರ ಇತ್ಯಾದಿ, ಶಂಭು, ಬೇಕಾದಷ್ಟು ಹೆಸರುಗಳಿವೆ. 11 ಬಹಳ ಪ್ರಧಾನವಾದದ್ದು. ಅದರೊಳಗೆ ರುದ್ರಾಣಾಂ ಶಂಕರಶ್ಚಾಸ್ಮಿ. ಆ ರುದ್ರರಲ್ಲಿ ನಾನು ಶಂಕರ. ಹೀಗೆ ಕೃಷ್ಣ ವಿವರಣೆ ಕೊಡ್ತಾ ಹೋಗ್ತಾನೆ. ಮೃಗಗಳಲ್ಲಿ ಯಾರು, ಹಕ್ಕಿಗಳಲ್ಲಿ ಯಾರು, ದ್ಯೂತದಲ್ಲಿ ಯಾರು, ಶಬ್ದಗಳಲ್ಲಿ ಯಾರು, ನರರಲ್ಲಿ ಯಾರು, ಗಂಧರ್ವರಲ್ಲಿ ಯಾರು, ಈ ರೀತಿ ಎಲ್ಲ ದೊಡ್ಡ ಪಟ್ಟಿ ಕೊಟ್ಟ. ಆ ಪಟ್ಟಿ ಮುಗಿಯೋದೇ ಇಲ್ಲ ಅಂತಂದ ಕೊನೆಗೆ ಒಂದು ಮಾತು ಹೇಳ್ತಾರೆ. ಯದ್ಯದ್ವಿಭೂತಿಮತ್ಸತ್ವಂ ಶ್ರೀಮದೂರ್ಜಿತಮೇವ ವಾ. ಯದ್ಯದ್ವಿಭೂತಿಮತ್ಸತ್ವಂ ಶ್ರೀಮದೂರ್ಜಿತಮೇವ ವಾ ತತ್ತದಾವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಇದು ಬಹಳ ಸರಳವಾಗಿ ಒಂದು ಹೇಳ್ತಾ ಇದ್ದೀನಿ ಅರ್ಜುನ, ಅರ್ಥ ಮಾಡ್ಕೊ.
ಅಲ್ಲಿ ನೋಡ್ಬೇಕು, ಇಲ್ಲಿ ನೋಡ್ಬೇಕು, ಅದನ್ನ ಅದ್ ಬಿಟ್ಬಿಡೋದೆಲ್ಲ. ಇಷ್ಟೊತ್ತು ಒಂದು ದೊಡ್ಡ ಪಟ್ಟಿ ಕೊಟ್ಟೆ, ಅದ್ ಬಿಡು. ನೀನು ನಿನ್ನ ಕಣ್ಣನ್ನು ತೆರೆದು ನೋಡಿದಾಗ ಎಲ್ಲೆಲ್ಲಿ ಮಹಾವಿಭೂತಿ ಕಾಣುತ್ತದೋ, ಯಾವ ಯಾವ ಪುರುಷರಲ್ಲಿ ಕಾಣುತ್ತದೋ, ಯಾವ ಯಾವ ಜಾಗಗಳಲ್ಲಿ ಕಾಣುತ್ತದೋ, ಯಾವ ಯಾವ ಸನ್ನಿವೇಶಗಳಲ್ಲಿ ಕಾಣುತ್ತೋ, ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ. ಶ್ರೀ ಅಂದ್ರೆ ವೈಭವ, ವಿಭೂತಿ ಅಂದ್ರೆ ಮಹಾ ಐಶ್ವರ್ಯ, ಊರ್ಜಿತ ಬಹಳ ಕಾಲ ಇರತಕ್ಕಂಥದ್ದು. ಗಂಗಾ ನದಿ ಹರಿತಾ ಇದೆ ಅಂತ ಹೇಳಿದ್ರೆ ಅದು ಎಷ್ಟು ಸಾವಿರ ವರ್ಷದಿಂದ ಹರಿತಾನೇ ಇದೆಯೋ. ನೀವು ಗಂಗಾ ನದಿಯ ಮುಂದೆ ಕುಳಿತು ಬಿಟ್ಟರೆ ನಿಮಗೆ ನಿಬ್ಬೆರಗಾಗ್ಬಿಡ್ತೀರಿ. ಆ ಗಂಗೋತ್ರಿಯಲ್ಲಿ ಮುಟ್ಟಿದರೆ ಸಾಕು ಸೆಡೆತು ಹೋಗುವಷ್ಟು ತಂಪಿನ ಗಂಗೆಯ ಮುಂದೆ ಕುಳಿತು 24 ಗಂಟೆ 365 ದಿವಸ ಸತತವಾಗಿ ಹರಿತಾನೆ ಇರುತ್ತೆ. ಶ್ರೀಮದೂರ್ಜಿತಮೇವವಾ. ಆ ಉಜ್ಜಯಿನಿಯ ಮಹಾಕಾಲನನ್ನು ನೋಡಿದ್ರೆ ತನ್ಮಯರಾಗ್ಬಿಡ್ತೀರಿ, ಭೀತರಾಗ್ಬಿಡ್ತೀರಿ, ಲೀನರಾಗ್ಬಿಡ್ತೀರಿ, ನಿಬ್ಬೆರಗಾಗ್ಬಿಡ್ತೀರಿ. ಶಿರಸಿಯ ಮಾರಿಕಾಂಬೆಯ ಮುಖವನ್ನು ನೋಡಿದರೆ ಅರ್ಧ ರೌದ್ರ ಅರ್ಧ ಸ್ಮಿತ. ತಿರುಪತಿಯ ತಿಮ್ಮಪ್ಪನ ಏಕಾದಶಿಯ ಆ ದರ್ಶನವನ್ನು ಮಾಡಿದರೆ ಕೇವಲ ತುಳಸಿಯನ್ನ ತೊಟ್ಟುಕೊಂಡಿರತಕ್ಕಂಥ ಪ್ರತಿಮೆ. ನಾವೊಂದ್ಸಲ ಹೋಗಿ ನೋಡಿದಾಗ ಬಹಳ ಆಕರ್ಷಕವಾಗಿ ತುಂಬಾ ಪ್ರಭಾವಿಯಾಗಿತ್ತು. ಅದರ ಮುಂದೆ ನಿಂತಾಗ ನೀವು ಇಲ್ಲವಾಗಿ ಬಿಡುತ್ತೀರಿ. ಇಂತಹ ಕ್ಷೇತ್ರಗಳನ್ನು ನೋಡಯ್ಯ ನೀನು. ಡಿ ವಿ ಗುಂಡಪ್ಪನವರನ್ನು ಮಾತಾಡ್ತಾರೆ, ಮಹಿಮೆ ಮನಸೋತಲ್ಲಿ ಮಂಕುತಿಮ್ಮ. ಮಹಿಮೆ ಅಂದ್ರೆ ಎಲ್ಲಯ್ಯ ಅಂದ್ರೆ ಮನಸ್ಸು ಅಲ್ಲಿ ಸೋತು ಹೋಗಿ ಬಿಡಬೇಕು. ಯಾವುದೋ ಒಂದು ಜಾತ್ರೆ ಅಂದ್ರೆ ಹಿಂದಿನ ದಿವಸ 100 ಜನ ಇರಲ್ಲ ಅಲ್ಲಿ, ಆದ್ರೆ ಆ ರಥೋತ್ಸವದ ದಿವಸ ಆ ತೇರನ್ನ ಎಳೆಯುವ ಹೊತ್ತಿಗೆ ಲಕ್ಷಾಂತರ ಜನ ಬಂದ್ಬಿಡ್ತಾರೆ. ಅದು ನಿಬ್ಬೆರಗಾಗ್ಬಿಡುತ್ತೆ. ಮಹಿಮೆ ಮನಸೋತಲ್ಲಿ ಪುಟಾಣಿ ಈಶ್ವರನ ಲಿಂಗ. ಆ ಈಶ್ವರನ ಲಿಂಗದ ಮುಂದೆ ಬೃಹದಾಕಾರದ ರಥ, ಅದರಲ್ಲೂ ಪುಟಾಣಿ ವಿಗ್ರಹ ತಂದು ನಿಲ್ಲಿಸ್ತಾರೆ. ಅದನ್ನು ಎಳೆಯೋಕ್ ಸಾವಿರಾರು ಮಂದಿ, ಲಕ್ಷಾಂತರ ಮಂದಿ ಬಂದ್ಬಿಡ್ತಾರೆ. ಆ ಒಂದು ದಿವಸದಲ್ಲಿ ಆಗತಕ್ಕಂತಹ ಪವಾಡ ಸದೃಶ ಮಾರ್ಪಾಟಿದೆಯಲ್ಲ, ಅದನ್ನು ನೋಡಿ ಮನಸ್ಸು ಸೋತು ಹೋಗುತ್ತೆ. ಮಹಿಮೆ ಮನಸೋತಲ್ಲಿ ಮಂಕುತಿಮ್ಮ. ಕೃಷ್ಣ ಹೇಳ್ತಾ ಇದ್ದಾನೆ, ಯದ್ಯದ್ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವವ. ಎಲ್ಲೆಲ್ಲಿ ಈ ರೀತಿಯಾಗಿರತಕ್ಕಂಥ ವೈಭವ, ಸಾತತ್ಯ, ಶ್ರೀಮಂತಿಕೆ, ಕಾಂತಿ, ಪ್ರಭಾವ ಇದೆಲ್ಲ ನಿನಗೆ ಕಾಣುತ್ತದೋ ತತ್ತದೇವಾವಗಚ್ಚತ್ವಂ ಮಮತೇಯೋಂಶ ಸಂಭವಂ. ಅಲ್ಲೆಲ್ಲ ನೀನು ನನ್ನ ಅಂಶವನ್ನು ನೋಡುತ್ತೀಯೇ. ಎಲ್ಲೆಲ್ಲಿ ಅಸಾಮಾನ್ಯವಾದ ದೃಶ್ಯ ನಿನ್ನ ಕಣ್ಣಿಗೆ ಕಾಣುತ್ತದೋ ಅಲ್ಲೆಲ್ಲ ನಾನಿರ್ತೀನಿ ಅಂತ ಅಂದ್ಕೋ. ಬಹಳ ಸರಳವಾಗಿರ್ತಕ್ಕಂಥ ಮಾತು. ಕೃಷ್ಣ ದ್ವಾಪರ ಯುಗದಲ್ಲಿ ಆಗಿ ಹೋದ ಮೇಲೆ ಬಹಳ ಜನ ಕೇಳ್ತಾರೆ, ಮತ್ತೆ ಯಾವಾಗ ದೈವವನ್ನು ನೋಡೋದು, ಮತ್ತೆ ಯಾವಾಗ ಅವತಾರ ಆಗುತ್ತೆ, ನಮಗೇನಾದ್ರು ಕಾಣುತ್ತೋ? ಕೃಷ್ಣನ ಈ ಮಾತನ್ನ ತಗೋಬೇಕು ನಾವು. ಯದ್ಯದ್ ವಿಭೂತಿ ಮತ್ಸತ್ವಂ, ಎಲ್ಲೆಲ್ಲಿ ವಿಶೇಷವಾಗಿರತಕ್ಕಂತಹ ವಿಭೂತಿ ಕಾಣುತ್ತದೋ. ಭಾರತಕ್ಕೆ ಸ್ವತಂತ್ರ ಸುಮಾರು 90 ವರ್ಷಗಳು ನಡೀತು. 1857ನೇ ಇಸವಿಯ ಸ್ವತಂತ್ರ ಸಂಗ್ರಾಮದಿಂದ 47ರಲ್ಲಿ ಮಹಾತ್ಮ ಗಾಂಧೀಜಿಯಿಂದ ಅದು ನಮಗೆ ದೊರಕಿತು. ಯಾರು ಒಪ್ಪಲಿ ಬಿಡ್ಲಿ, ವಿರೋಧ ಮಾಡಲಿ, ಪರವ ಮಾತಾಡಲಿ, ಮಹಾತ್ಮ ಗಾಂಧೀಜಿಯವರು ನಮಗೆ ಆ ಸಂದರ್ಭದಲ್ಲಿ ಕೃಷ್ಣನೇ. ಸ್ವತಂತ್ರ ಸಂಗ್ರಾಮದಲ್ಲಿ ಬಂದಂತಹ ಸಾವರ್ಕರ್ ಇರಬಹುದು, ಭಗತ್ ಸಿಂಗ್ ಇರಬಹುದು, ಬೇಕಾದಷ್ಟು ಜನ ಇರಬಹುದು. ಆ ಎಲ್ಲರೂ ದೇವತಾ ಪುರುಷರೇ. ಸುಭಾಷ್ ಚಂದ್ರ ಬೋಸರು ಸ್ವತಂತ್ರ ಸೈನ್ಯವನ್ನೇ ಕಟ್ಟಿದಂತಹವರು. ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಸ್ವಾತಂತ್ರ್ಯ ಬಂದ ಮೇಲೆ ಎಂಥ ಶುದ್ಧ ಪ್ರಾಮಾಣಿಕ ಶುದ್ಧ ಚರಿತ. ಅಥವಾ ಈಗ ನೀವು ನೋಡಿದರೆ ಕಾಶ್ಮೀರ ನಮಗೆ ಸೇರುವುದೇ ಇಲ್ಲ ಅನ್ನುವ ನಿರ್ಣಯದಲ್ಲಿದ್ದಾಗ, ರಾಮ ಮಂದಿರ ಸಾಧ್ಯವೇ ಇಲ್ಲ ಅಂತ ಇದ್ದಾಗ, ಅದನ್ನೆಲ್ಲ ಸಾಧ್ಯ ಮಾಡಿ ಪ್ರಪಂಚದ ಸಿದ್ಧ ಪುರುಷನಾಗಿ ಮೆರೆದಂಥ ಮೋದಿಯವರು, ಇವರಲ್ಲೆಲ್ಲ ಯದ್ಯದ್ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವವ ತತ್ತದೇವಾವಗಚ್ಚತ್ವಂ ಮಮತೇ ವಂಶ ಸಂಭವಂ. ಇವರಲ್ಲೆಲ್ಲ
ನೀನು ಕೃಷ್ಣ ಸಾನ್ನಿಧ್ಯವನ್ನು ನೋಡು ಅಂತ ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದ. ನಮಸ್ಕಾರ. ವೇದ ಪಾರಾಯಣದ ಫಲ ಗಂಗಾದಿ ತೀರ್ಥಸ್ನಾನ ಫಲ ಕೃಚ್ಛಾದಿ ತಪಸ್ಸಿನ ಫಲವು ಜ್ಯೋತಿಷ್ಠೋಮಯಾಗ ಫಲ ಮೇದಿನಿಯನು ಒಲಿದಿತ್ತ ಫಲ ವಸ್ತ್ರಾದಿ ಕನ್ಯಾದಾನ ಫಲಬಹುದು ಆಧರಿಸಿ ಭಾರತದೊಳೊಂದಕ್ಷರವ ಕೇಳ್ದರಿಗೆ.